ನೀವು ಮಾಡುವಂತಹ ಎಕ್ಸಸೈಸ್ ಅಥವಾ ವ್ಯಾಯಾಮ ಯಾವ ತೀವ್ರತೆಯಲ್ಲಿದೆ ಅಂತ ನಿಮಗೇನಾದ್ರು ತಿಳ್ಕೊಳ್ಳೋ ಆಸಕ್ತಿ ಇದೆಯಾ? ಹಾಗಿದ್ರೆ ಈ ರೀಲ್ ನಿಮಗೋಸ್ಕರ. ಟಾಕ್ ಟೆಸ್ಟ್ ಇದು ಒಂದು ನಿಮ್ಮ ಎಕ್ಸಸೈಸ್ ತೀವ್ರತೆಯನ್ನು ಕಂಡು ಹಿಡ್ಕೊಳ್ಳುವಂತಹ ಒಂದು ಸುಲಭವಾದ ವಿಧಾನ. ಇದರಲ್ಲಿ 3 ಲೆವೆಲ್ಸ್ ಇರುತ್ತೆ. ಕಡಿಮೆ ತೀವ್ರತೆ ಅಂದರೆ ಲೋ ಇಂಟೆನ್ಸಿಟಿ. ಯಾವಾಗ ನಾವು ಎಕ್ಸಸೈಸ್ ಮಾಡ್ತಾ ಅಥವಾ ಯಾವುದೇ ಒಂದು ರೀತಿಯ ವ್ಯಾಯಾಮವನ್ನು ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಸುಲಭವಾಗಿ ಮಾತನಾಡಬಹುದು, ಆವಾಗ ನಾವು ಇದಕ್ಕೆ ಲೋ ಇಂಟೆನ್ಸಿಟಿ ಎಕ್ಸಸೈಸಸ್ ಅಂತ ಕರಿತೀವಿ. ಇನ್ನು ಮಧ್ಯಮ ತೀವ್ರತೆ ಅಂದರೆ ಮಾಡ್ರೇಟ್ ಇಂಟೆನ್ಸಿಟಿ. 4-5 ಪದಗಳನ್ನು ಸೇರಿಸಿ ಒಂದು ಸೆಂಟೆನ್ಸ್ ಅಥವಾ ಒಂದು ವಾಕ್ಯ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಮಾತಾಡೋಕ್ಕೆ ಡಿಸ್ಕಂಫರ್ಟ್ ಆಗುತ್ತೆ, ಉಸಿರು ಏರ್ತಾ ಬರುತ್ತೆ. ಇದಕ್ಕೆ ನಾವು ಮಾಡ್ರೇಟ್ ಇಂಟೆನ್ಸಿಟಿ ಅಥವಾ ಮಧ್ಯಮ ತೀವ್ರತೆ ಅಂತ ಹೇಳ್ತೀವಿ. ಲೋ ವೇಟ್ಸಲ್ಲಿ ವೇಟ್ ಟ್ರೈನಿಂಗು ಅಥವಾ ಮ್ಯಾಟ್ ಮತ್ತು ಕಾರ್ಡಿಯೋ ಜಾಗಿಂಗ್ ಫಾರ್ಮ್ಯಾಟ್ ಆಫ್ ಎಕ್ಸಸೈಸಸ್ ಆಗಲಿ, ಯೋಗ ಅಥವಾ ಪಿಲಾಟೆಸ್ ಫಾರ್ಮ್ಯಾಟ್ ಆಫ್ ಎಕ್ಸಸೈಸಸ್ ಆಗಲಿ, ಇವೆಲ್ಲ ನಿಮಗೆ ಮಾಡ್ರೇಟ್ ಇಂಟೆನ್ಸಿಟಿಲಿ ಬರುತ್ತೆ. ಇನ್ನು ಹೆಚ್ಚಿನ ತೀವ್ರತೆ ಅಂದರೆ ಹೈ ಇಂಟೆನ್ಸಿಟಿ. ಯಾವಾಗ ನಾವು ಮಾತಾಡೋಕ್ಕೆ ತುಂಬ ಕಷ್ಟವಾಗಿ ಏದುಸಿರನ್ನ ಬಿಡ್ತೀವಿ, ಯಾವಾಗ ಈ ಥರ ರನ್ನಿಂಗ್ ಅಥವಾ ಜಾಗಿಂಗ್ ಮಾಡ್ಬಂದು ಏದುಸಿರು ಬಿಡ್ತೀವಲ್ಲ, ಅದಕ್ಕೆ ನಾವು ಹೈ ಇಂಟೆನ್ಸಿಟಿ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಇದರಲ್ಲಿ ನಿಮ್ಮದು ಹೆವಿ ವೇಟ್ ಟ್ರೈನಿಂಗ್ ಆಗಿರ್ಬೋದು, ಸ್ಪ್ರಿಂಟ್ಸ್ ಅಥವಾ ರನ್ನಿಂಗ್ ಅಥವಾ ಪ್ಲಯೋಮೆಟ್ರಿಕ್ಸ್ ಎಕ್ಸಸೈಸಸ್ ಆಗಿರಬಹುದು. ನಮ್ಮ ಟಾರ್ಗೆಟ್ ಯಾವಾಗ ಫ್ಯಾಟ್ ಲಾಸ್ ಅಥವಾ ವೇಟ್ ಲಾಸ್ ಅಂತ ಇರುತ್ತೋ, ನೀವು ಮೀಡಿಯಮ್ ಇಂಟೆನ್ಸಿಟಿ ಮತ್ತು ಹೈ ಇಂಟೆನ್ಸಿಟಿ ಮಧ್ಯ ಎಕ್ಸಸೈಸಸನ್ನು ಚೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ನೀವು ಕೂಡ ಈ ಟಾಕ್ ಟೆಸ್ಟ್ ಮೆಥಡನ್ನು ಟ್ರೈ ಮಾಡಿ ನಿಮ್ಮ ಅನುಭವ ಹೇಗೆ ಅಂತ ನನಗೂ ಕೂಡ ತಿಳಿಸಿ.